ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ, ಅಲ್ಲೇ ಧರಣಿ ಕೂತ್ಕೊಳ್ತೀವಿ. ನಾವು ಅವನಿಗೆ ಪನಿಷ್ಮೆಂಟ್ ಆಗ್ಬೇಕಂತ ಹೇಳುದಲ್ಲ, ಒಳ್ಳೆ ರೀತಿಯಲ್ಲಿ ಅವನು ಇನ್ನು 21 ವರ್ಷದ ಹುಡುಗ. ಆದರೆ ಅವನ ಅಪ್ಪ ಅಮ್ಮ ಯಾರಿದ್ದಾರೆ, ಯಾವ ರೀತಿ ಸಂಸ್ಕೃತಿ ಕೊಟ್ಟಿದ್ದಾರೆ, ಯಾವ ರೀತಿ ಸಂಸ್ಕಾರ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಅವರಿಗೆ ಸಂಸ್ಕಾರ ಇದ್ರೆ ಅಲ್ಲ ಅವರ ಮಗನಿಗೆ ಇರೋದು. ಒಂದು ಹುಡುಗನಿಗೆ ತಿದ್ದಿ ಅವನನ್ನು ಮದುವೆ ಮಾಡಿಸಲಿಕ್ಕೆ ಆಗುದಿಲ್ವಾ? ಅಟ್ಲೀಸ್ಟ್ ಸಮಾಜಕ್ಕೆ ಬೇಕಾಗಿ, ಬೇರೆ ಯಾರಿಗೆ ಬೇಡ. ಏನು ಮೆಸೇಜ್ ಕೊಡ್ತಾ ಇದ್ದೇವೆ? ಯಾರು ಸಹ ಯಾರೊಟ್ಟಿಗೆ ಸಹ ಇರ್ಬೋದು, ಯಾರಿಗೆ ಸಹ ಮಕ್ಕಳು ಮಾಡ್ಬೋದು, ಅವರನ್ನು ಹೇಗೆ ಸಹ ಬಿಟ್ಟು ಹೋಗ್ಬೋದು ಅಂತನ. ಮುಂದಿನ ದಿನಗಳಲ್ಲಿ ಇವರೆಲ್ಲ ನನಗೆ ಸಾಥ್ ಕೊಡ್ತಾರಾ ಇಲ್ವಾ, ಐ ಆಮ್ ನಾಟ್ ಬಾದರ್ಡ್. ಆದರೆ ನಾನು ಒಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ಹಿಂದುಳಿದ ವರ್ಗ ಅದನ್ನು ತೆಗೆದು ಬದಿಗೆ ಇಡಿ, ಮಹಿಳೆಯಿಂದ ಏನು ಸಾಧಿಸಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ. ನಾನು ಒಬ್ಬಳೇ ಅಲ್ಲ, ಈಗಾಗಲೇ ತುಂಬ ಜನರ ಹತ್ರ ಮಾತಾಡ್ಕೊಂಡಿದ್ದೀನಿ, ಟೀಮ್ ಮಾಡ್ಕೊಂಡಿದ್ದೀನಿ. ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ, ಅಲ್ಲೇ ಧರಣಿ ಕೂತ್ಕೊಳ್ತೀವಿ, ಎಲ್ಲಿವರೆಗೆ ಅವನು ಮದುವೆ ಆಗುದಿಲ್ಲ ಅಲ್ಲಿವರೆಗೆ. ಯಾಕೆಂದ್ರೆ ಸಮಾಜದಲ್ಲಿ ಇನ್ನು ಉಳಿದ ಹುಡುಗರಿಗೆ ಇದೊಂದು ಪಾಠ ಆಗಬೇಕು. ನಾವು ಯಾರ ಜೊತೆ ಸಹ ಸರಸ ಆಡಿ ಹಾಗೆ ಮಕ್ಕಳು ಮಾಡಿ ಬಿಡ್ಬೋದು ಅಂತ ಹೇಳುವ ಉದಾಹರಣೆ ಕೊಡ್ಲಿಕ್ಕೆ ಇಲ್ಲ. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಬಡವರನ್ನು ಕೇಳುವವರಿಲ್ಲ. ಇಲ್ಲಿ ಬರೇ ಎಲ್ಲರೂ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕಿದ್ದಾರೆ. ನಾಚಿಗೆ ಆಗ್ಬೇಕು ಇಂಥ ನೀಚ ರಾಜಕಾರಣಿಗಳಿಗೆ. ಒಂದು ಬಾಯಿ ತೆಗೆಯುವುದಿಲ್ಲ. ದನಕ್ಕೆ ಇಲ್ಲಿ ಮರ್ಯಾದೆ ಇದೆ, ಈ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಇಲ್ಲ. ದನ ಎದ್ದ ಕೂಡಲೇ ಬರ್ತಾರೆ ಭಗವಧ್ವಜ ಹಿಡ್ಕೊಂಡು. ಈಗ ಹೋಗಿ ಅವನ ಮನೆಗೆ, ಅಲ್ಲಿ ಅವನಿದ್ದಾನಲ್ಲ ಪುತ್ತೂರಲ್ಲಿ, ಅವನ ಮನೆಗೆ ಹೋಗಿ, ಆ ನೀಚನ ಮನೆಗೆ, ಆ ರಾಕ್ಷಸನ ಮನೆಗೆ ಹೋಗಿ ಅವನನ್ನು ಎಳ್ಕೊಂಡು ತಂದ ಹುಡುಗಿಗೆ ಮದುವೆ ಮಾಡಿಸಿಕೊಡಿ. ಅವನು ಮತ್ತೆ ಬಾಳ್ತಾನೆ ಇಲ್ವೋ ಅದು ಮತ್ತೆ ಪ್ರಶ್ನೆ. ಮದುವೆ ಮಾಡಿಸಿಕೊಡಿ ನೀವು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ.